ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ನಿಮಗೆ ಈಗ ಸಂಕ್ರಾಂತಿ ಹಬ್ಬ ಆಯ್ತಲ್ವ. ಇದು ಆಗೋಕ್ಕಿಂತ ಮುಂಚೆ ಮಾಡಿದ್ದು ವಿಡಿಯೋ ಫ್ರೆಂಡ್ಸ್. ಇದು ಹಬ್ಬ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಅಂತಲೇ ಸ್ಟಿಚ್ ಮಾಡಿಸಿರೋ ಅಂಥ ಲಂಗ ಬ್ಲೌಸ್. ಇದು ಲೆಹೆಂಗಾ ಅಂತ ಕೂಡ ಹೇಳ್ಬೋದು, ಅದೇ ಥರ ಬಂದಿತ್ತು. ಇವತ್ತು ನಾನು ಲಂಗದ ವಿಡಿಯೋನ ಇವತ್ತು ನಾನು ನಿಮಗೆ ಶೇರ್ನ ಮಾಡ್ಕೋತಾ ಇದ್ದೀನಿ. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಇವಾಗ ನೋಡಿ, ಇಲ್ಲಿ ನಿಮಗೆ ಇದು ನಾನು ಸ್ಟ್ರೇಟಾಗಿ ಸ್ಯಾರಿ ಬರುತ್ತಲ್ಲ, ಸ್ಯಾರಿಯಲ್ಲಿ ಅವರು ಸ್ಟಿಚ್ ಮಾಡಿಸ್ತಾ ಇರೋವಂಥದ್ದು. ಅವರು 2 ಮಕ್ಕಳಿಗೂ ಕೂಡ ಒಂದೇ ಸ್ಯಾರಿಯಲ್ಲಿ ಒಂದು ಫ್ರಾಕ್, ಒಂದು ಲಂಗ ಬ್ಲೌಸ್ 2 ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಬಟ್ ನಾನು ಎಲ್ಲ ವೀಡಿಯೋಸು ಒಂದೇ ಥರ ಆಗ್ತವೆ ಅಂದ್ಬಿಟ್ಟು ನಾನು ಫ್ರಾಕ್ದು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಎಲ್ಲ ಇವಾಗ 1 by 1 ಅಪ್ಲೋಡ್ ಮಾಡಬೇಕು ಅಂದಾಗ ಒಂದೇ ಥರ ಅನಿಸುತ್ತೆ. ಹಂಗಾಗಿ ಇಲ್ಲಿ ನೋಡಿ, ನಾನು ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಿಮ್ಗೆ ಐರನ್ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತು ನಿಮಗೆ ನೀಟಾಗಿ ಕೂರುತ್ತೆ. ಐರನ್ ಮಾಡಿದ್ಮೇಲೆ ನಿಮ್ಗೆ ಈಸಿ ಆಗಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಬಟ್ ಇದು ಸ್ಯಾರಿ ಬಂದು ತುಂಬ ಸ್ಮೂತ್ ಇಲ್ಲ, ಸ್ವಲ್ಪ ರಫ್ ಇದೆ. ಹಂಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಲಂಗದು ಫಿನಿಶಿಂಗು ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ಎಷ್ಟೆಷ್ಟು ಗ್ಯಾಪಿಗೆ ನಿಮ್ಗೆ ಹಾಕ್ಬೇಕು ಅನಿಸುತ್ತೆ ಅಷ್ಟಷ್ಟು ಗ್ಯಾಪಿಗೆ ನೀವು ಈ ಥರ ಸ್ಟಿಚ್ನ ಹಾಕ್ಬೋದು. ಆದಷ್ಟು ಇವಾಗ ನಾನು ಇನ್ನು ಮುಂದೆ ಸಂಜೆ ಟೈಮು ಅಥವಾ 4 ಗಂಟೆ ಅಥವಾ 5 ಗಂಟೆಗೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂದು ಯಾಕೋ ಟೈಮಿಂಗ್ಸ್ ಯಾವುದು ಸರಿ ಹೋಗ್ತಾ ಇಲ್ಲ. ನೋಡೋಣ, ಆದಷ್ಟು ಇನ್ನು ಸಂಜೆ ವೀಡಿಯೋಗಳನ್ನೇ ನಾನು ಇನ್ನು 3 ಗಂಟೆ ಮೇಲೆ ಅಪ್ಲೋಡ್ ಮಾಡೋಕ್ಕೆ ಟ್ರೈನ ಮಾಡ್ತೀನಿ. ಆದಷ್ಟು ನೋಡಿ, ನೀವು ಸಪೋರ್ಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಹಾಲ್ ಬಟನ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ. ನೀವು ಕೂಡ ವೀಡಿಯೋಸ್ನ ಮುಂಚಿತವಾಗಿ ನೋಡ್ಬೋದು. ಗೊತ್ತಾಗ್ತಾ ಇದೆ ಅಲ್ವಾ? ನಾನು ಆವಾಗ ಅಷ್ಟು ಕಾಣಿಸ್ಲಿಲ್ಲ, ಇವಾಗ ನೋಡಿ ಕರೆಕ್ಟಾಗಿ ನೀವು ಫಸ್ಟಿಂದ ಅಂದರೆ ಫಸ್ಟ್ ಸ್ಟಿಚ್ ಹಾಕ್ಕೊಂಡ್ರಲ್ಲ, ಆವಾಗಿಂದ ಲಾಸ್ಟು ಅಂದರೆ ನಾನು ಇನ್ನೂ 2 ಟೈಮ್ ಸ್ಟಿಚ್ ಹಾಕೋತೀನಿ. ನಿಮಗೆ ಕೆಲಸ ಹಿಡಿಯುತ್ತೆ, ಇದು ಅನ್ನೆಸೆಸರಿ ಅಥವಾ ಐರನ್ ಮಾಡ್ಬೋದು ಅಂತ ಹೇಳ್ಬೋದು. ಐರನ್ ಮಾಡಿದಾಗಲೂ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನರಿಗೆಗಳು ಸ್ವಲ್ಪ ದೊಡ್ಡದು ಚಿಕ್ಕದು ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಚೆನ್ನಾಗಿ ಐರನ್ ಮಾಡ್ಬೋದು ಗೊತ್ತಾ. ನೀವು ಫಸ್ಟ್ ಟೈಮಿಗೆ ಚೆನ್ನಾಗಿ ಐರನ್ ಮಾಡಿಕೊಟ್ರೆ ನೀವು ಇನ್ನೊಂದು 2-3 ಟೈಮ್ ವೇರ್ ಮಾಡೋ ಥರ ಇರುತ್ತೆ. ಹಾಗಾಗಿ ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಒಂದು 10 ನಿಮಿಷ ಅಥವಾ ಒಂದು 1/4 ಗಂಟೆ 20 ನಿಮಿಷ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ನನಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಏನು ಗೊತ್ತಾ, ಅವ್ರ ಹತ್ರ ನಾವು ದುಡ್ಡು ತಗೋತಾ ಇದ್ದೀವಿ ಅಂತ ಅಂದಾಗ ನಾವು ಅವರಿಗೆ ಕರೆಕ್ಟಾಗಿ ನಾವು ಕೊಡಬೇಕು. ಅವ್ರಿಗೂ ಕೂಡ ಇಷ್ಟ ಆಗಬೇಕು. ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಹೆಂಗೆ ಬೇಕು ಹಂಗೆ ಸ್ಟಿಚ್ ಮಾಡಿ ಕೊಡೋಕ್ಕಾಗಲ್ಲ, ನಮಗೂ ಕೂಡ ಇಷ್ಟ ಆಗಬೇಕು. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ನಾನು ನಿಜವಾಗ್ಲೂ ನನ್ನ ಈಗ ಸ್ಟಿಚ್ ಮಾಡಿಸ್ಕೋತಾ ಇರೋದ್ರಲ್ಲಿ ಒಂದು ಆಲ್ಟ್ರೇಷನ್ ಬಂದ್ರೂ ಕೂಡ ಅವ್ರಿಗೆ ಅಷ್ಟೇ ಸಮಾಧಾನವಾಗಿ ನಾನು ಆಲ್ಟ್ರೇಷನ್ನ ಮಾಡಿಕೊಡ್ತೀನಿ. ಬಟ್ ಆಲ್ಟ್ರೇಷನ್ ಯಾವುದು ಬರಲ್ಲ, ಬಂದಾಗ ಈ ಥರ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ನೋಡಿ, ಇವಾಗ ಫಸ್ಟ್ ಒಂದು ತೋರಿಸಿ ಇವಾಗ ತೋರಿಸಿದ್ನಲ್ವಾ, ಈ ಥರ ನೀವು ಸ್ಟಿಚ್ನ ಹಾಕ್ಕೊಳೋದ್ರಿಂದ ಲಂಗದ್ದು ಅಂದರೆ ಫಸ್ಟಿಗೆ ಐರನ್ ಮಾಡ್ತೀವಲ್ಲ, ಐರನ್ನ ನೀಟಾಗಿ ಕೂರಿಸ್ಕೋಬೋದು. ತುಂಬ ಚೆನ್ನಾಗಿ ಕೂರುತ್ತೆ. ಸ್ಯಾರಿ ಬಂದ್ಬಿಟ್ಟು ಸ್ಮೂತಾಗಿರ್ತಾವಲ್ಲ, ತುಂಬ ಸಾಫ್ಟಾಗಿರ್ತಾವಲ್ಲ, ಅವಕ್ಕೆ ಇದರ ಅವಶ್ಯಕತೆಯೇ ಇರಲ್ಲ. ಇದು ಬಂದು ಸ್ಯಾರಿ ತುಂಬ ಹಾರ್ಡಾಗಿದೆ. ಅದು ಹಾರ್ಡಾಗಿರೋದ್ರಿಂದ ನಾನು ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಲ್ವ ನಿಮಗೆ? ಅಥವಾ ಒಂದು 3 ಹತ್ರಕ್ಕೆ ಹಾಕೋಬೋದು. ನಾನು ಇಲ್ಲಿ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಒಂದು 6 ಇಂಚು 7 ಇಂಚಿಗೆ ಒಂದೊಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಆದಷ್ಟು ಆ ಥರ ಸ್ಟಿಚ್ ಹಾಕ್ಕೊಂಡು ಹೊಲಿಯೋಕ್ಕೆ ಟ್ರೈನ ಮಾಡಿ. ಇವಾಗ ನಾನು ಸ್ಯಾರಿ ಲೆಂತ್ ಎಷ್ಟು ಬರುತ್ತೆ ಅಷ್ಟಕ್ಕೂ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅವ್ರದ್ದು ಮೆಜರ್ಮೆಂಟಿಗೆ ಆಮೇಲೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಮಗುದು ಲೆಂತ್ ಬಂದ್ಬಿಟ್ಟು ಇಲ್ಲಿ 30 ಇಂಚು ಅಂದರೆ 29 ಇಂಚು ಅವ್ರದ್ದು ಮಗು ಲೆಂತು. ನಾನು ಇದ್ರ ಒಳಗಡೆ ಪಟ್ಟಿ ಎಲ್ಲ ಫೋಲ್ಡಿಂಗಿಗೆ ಬೇಕಲ್ವ, ಹಂಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಒಂದು ಹಾಫ್ ಅನ್ ಇಂಚು ವೇರಿಯೇಷನ್ ಉದ್ದ ಆದರೂ ಪರವಾಗಿಲ್ಲ, ತುಂಡ ಮಾತ್ರ ಆಗಬಾರ್ದು. ಯಾಕೆ ಅಂದರೆ ಅವರು ಸ್ವಲ್ಪ ದಿನ ಹಾಕಬೇಕಲ್ವ, ನಾವು ಒಂದೇ ಸಲಕ್ಕೆ ಅಂದರೆ ಬೆಳೆಯೋ ಮಕ್ಕಳಲ್ವ, ಹಾಗಾಗಿ ನಮಗೆ ಅದು ಸ್ವಲ್ಪ ಲೆಂತಾಗಿ ಇಟ್ಟಿರಬೇಕು. ಅದು ಸ್ವಲ್ಪ ಕೆಳಗಡೆ ಫೋಲ್ಡ್ ಮಾಡೋಂಗಿದ್ದರೆ ಓಕೆ, ಬಟ್ ಇಲ್ಲಿ ನನ್ನ ಬಾರ್ಡರ್ ಇರೋದ್ರಿಂದ ಕೆಳಗಡೆ ಜಾಸ್ತಿ ಫೋಲ್ಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಸ್ವಲ್ಪ ಒಂದು ಹಾಫ್ ಅನ್ ಇಂಚ್ 1 ಇಂಚು ಜಾಸ್ತಿನೇ ಇಡ್ತಾಯಿದ್ದೀನಿ. ಸ್ವಲ್ಪ ನೀವೇನಾದರೂ ಕಟ್ಟೋಕ್ಕೆ ದಾರ ಇಟ್ಟರೆ ಸ್ವಲ್ಪ ಮೇಲೆ ಎತ್ತಿ ಟೈಟಾಗಿ ಕಟ್ಬೋದು, ಅಥವಾ ನೀವು ಬಟನ್ಸ್ ಇಟ್ಟರೆ ಖಂಡಿತವಾಗ್ಲೂ ಸ್ವಲ್ಪ ಮೇಲೆ ಎತ್ತಿ ಒಂದು 3 ಸ್ಟೆಪ್ಪು ನೀವು ಬಟನ್ ಹಾಕ್ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಆವಾಗ ಆ ಥರ ವೇರಿಯೇಷನ್ ಮಾಡ್ಬೋದು. ಇಲ್ಲಿ ನಿಮಗೆ ಕ್ರಾಸಾಗಿ ಕಾಣಿಸ್ತಾ ಇದೆ ಲೈನು, ಬಟ್ ನಾನಲ್ಲಿ ನೆರಿಗೆ ಹಿಡ್ದಾಗ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ನೆರಿಗೆ ಮೇಲೆ ಕೆಳಗೆ ಆಗಿರೋದ್ರಿಂದ ಈ ಥರ ನಿಮಗೆ ಕ್ರಾಸಾಗಿ ಕಾಣಿಸ್ತಾ ಇದೆ. ಬಟ್ ಅದು ನಿಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ. ನಾನು ಅದ್ರದ್ದು ಪಿಕ್ ಹಾಕ್ತೀನಿ ನೋಡಿ. ಕರೆಕ್ಟಾಗಿ ಅಲ್ಲಿ ನಾನು 30 ಇಂಚಿಗೆ ನಾನು ಮೆಜರ್ ಮಾಡಿ ನಾನು ಮಾರ್ಕ್ ಹಾಕಿರೋವಂಥದ್ದು. ಅದ್ರದ್ದು ನೆಕ್ಸ್ಟ್ ಅದು ಕಟ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನಾನು ಮಗುದು ವೇಲ್ ಥರ ಬಾರ್ಡರ್ ಮೇಲೆ ಬರೋ ಥರ ಚಿಕ್ಕದಾಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಬಿಟ್ಟು ವೇಲ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟು ನಾನು ಅವಾಗ ಒಂದು ವೀಡಿಯೋಸು ಮಾಡ್ಕೊಳ್ಳಿಲ್ಲವ ಅಥವಾ ಒಂದು ಪಿಕ್ಚರು ಕೂಡ ತೊಗೋಬೇಕಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಅವಳ ತಂಗಿಗೊಂದು ಇದರಲ್ಲೇ ಇದೇ ಸ್ಯಾರಿದಲ್ಲಿ ಫ್ರಾಕ್ ಹೊಲ್ದಿದೆ, ಅದಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಇವಾಗ ಕರೆಕ್ಟಾಗಿ ನಾನು ಏನು ಮಾರ್ಕ್ ಹಾಕಿದ್ದೀನಿ ಆ ಮಾರ್ಕಿಗೆ ಕರೆಕ್ಟಾಗಿ ಕಟ್ಟಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ನಾನು ಅದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ನಾನು ಚಿಕ್ಕದಾಗಿ ನೆರಿಗೆ ಸ್ವಲ್ಪ ಚಿಕ್ಕದಾಗಿ ಇಟ್ಟಿದ್ದೀನಿ. ನೀವು ಬೇಕಾದ್ರೂ ತುಂಬ ದೊಡ್ಡದಾಗೂ ಇಡ್ಬೋದು. ಆವಾಗ ಸ್ಯಾರಿ ಫುಲ್ ಹಂಗಾದ್ರೆ ಇಬ್ಬರಿಗೆ ಅಂದರೆ ಒಬ್ಬಳಿಗೆ ಫ್ರಾಕು ಒಬ್ಬರಿಗೆ ಇದು ಹೊಲಿಬೇಕಿತ್ತಲ್ಲ, ಅಲ್ಲೇ ಹೆಂಗೆ ಟೈಪ್ ಹೊಲಿಬೇಕಿತ್ತಲ್ವ, ಹಂಗಾಗಿ ನಾನು ಇಲ್ಲಿ ನೆರಿಗೆಗಳನ್ನ ತುಂಬ ಚಿಕ್ಕದಾಗಿ ಇಟ್ಟಿದ್ದೀನಿ. ಇದಕ್ಕಿಂತಲೂ ತುಂಬ ದೊಡ್ಡದಾಗಿ ಕೂಡ ಇಡ್ಬೋದು, ಆದರೆ ಇವಾಗ ನಾನು ನೆರಿಗೆ ಜಾಸ್ತಿ ಬರೋ ಥರ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ಲೆಂತ್ನ ನೋಡ್ಕೊತಾ ಇದ್ದೀನಿ. ಮಗುದು ಲೆಂತ್ ಎಷ್ಟಿದೆ ಅಂದರೆ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ನೋಡ್ಕೊತಾ ಇದ್ದೀನಿ. ಅವಳದು ಬಂದುಬಿಟ್ಟು 19 ಇಂಚ್ ಇದೆ ಸೊಂಟದ ಸುತ್ತಳತೆ. ನಾನು ಆ ಕಡೆ ಈ ಕಡೆ ಫೋಲ್ಡಿಂಗಿಗೆಲ್ಲ ಬಟ್ಟೆ ಬಿಟ್ಕೊಂಡು ನನ್ನ ಮೊದಲೇ ಮೆಜರ್ ಮಾಡಿನೇ ನಾನು ಈ ಥರ ನೆರಿಗೆನ ಹಾಕ್ಕೊಂಡಿರೋ ಅಂಥದ್ದು. ಗೊತ್ತಾಗ್ತಾ ಇದೆಯಲ್ವ ನಿಮಗೆ? ಉದ್ದ ಅನ್ನಿಸ್ತಾ ಇದೆ, ಬಟ್ ಅಷ್ಟೊಂದು ಉದ್ದ ಇಲ್ಲ. ಬೆಳೆಯೋ ಮಕ್ಕಳಿಗಲ್ವ, 8 ವರ್ಷ ಅಲ್ಲೇ ಆ ಮಗುಗೆ 8 ವರ್ಷದ ಮಗುಗೆ ಇಷ್ಟು ಬೇಕೇ ಬೇಕಲ್ವ, ಹಂಗಾಗಿ ಬನ್ನಿ ಇವಾಗ ಸ್ಟಿಚ್ನ ಮಾಡ್ಕೊಂಬರೋಣ. ಲಂಗದ್ದು ಸ್ಟಿಚಿಂಗ್ನ ಮಾಡ್ಕೊಂಬರೋಣ. ಮತ್ತು ನೀವು ಇವಾಗಲೇ ಐರನ್ ಮಾಡಿಬಿಟ್ರೆ ತುಂಬಾ ಬೆಟರು ನಿಮಗೆ. ಇವಾಗ ಹಿಂಗೆ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಇವಾಗ ಏನು ನಾವು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವ, ಈ ಸ್ಟಿಚ್ ಹಾಕುವಾಗಲೇ ನೀವು ಐರನ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಬೆಟರ್ ಆಗುತ್ತೆ. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಾನು ಒಂದು ವೇಲ್ನ ಮಾಡಬೇಕು. ಮಗುವಲ್ಲಿ ಲೆಂತ್ನ ನೋಡಿಕೊಂಡು ಒಂದು ವೇಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಂತೂ ಮಗು ಎಷ್ಟು ಖುಷಿ ಪಡ್ತು ಅಂದರೆ ಹಾಕಿರೋದು ಬಿಚ್ಚೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಫ್ರೆಂಡ್ಸ್. ಅದನ್ನು ಲಂಗ ಬ್ಲೌಸ್ನ ನಾನು ಲಂಗ ಬ್ಲೌಸ್ ವಿತ್ ವೇಲ್ ಮಾಡಿ ಕೊಟ್ಟಿದ್ದೀನಿ. ಯಾಕೆ ಅಂದರೆ ತುಂಬ ಅವಳಿಗೆ ಇನ್ನೂ 8 ವರ್ಷ ಆದರೆ ಅವಳು ಇನ್ನೂ ಚಿಕ್ಕವಳ ಥರ ಕಾಣಿಸ್ತಾ ಇದ್ಲು. ಹಂಗಾಗಿ ನಾನು ಸ್ವಲ್ಪ ಮಗು ಥರನೂ ಹಾಕ್ಕೋಬೇಕು, ಸ್ವಲ್ಪ ದೊಡ್ಡವಳಾದಮೇಲೆ ಹಾಕ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಸ್ಟಿಚ್ನ ಮಾಡಿ ಕೊಟ್ಟಿದ್ದೀನಿ. ಇವಾಗ ನೋಡಿ ನಾನಿಲ್ಲಿ ಫೋಲ್ಡ್ನ ಮಾಡಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಫೋಲ್ಡಿಂಗ್ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡಿ ನಾನು ಐರನ್ನ ಮಾಡ್ಕೊಂಬರ್ತೀನಿ. ಐರನ್ನ ಮಾಡಿ ಅವ್ರಿಗೆ ಸ್ಟಿಚ್ಚೇನು ಹಾಕಲ್ಲ ಇಲ್ಲಿ, ಆದರೆ ಅದು ಅಪ್ ಆ್ಯಂಡ್ ಡೌನ್ ಇದೆಯಲ್ವ, ಆ ಕಡೆ ಕಟ್ ಮಾಡಿದ್ದೀನಲ್ಲ ಅದನ್ನು ಮಾತ್ರ ಸ್ಟಿಚ್ ಹಾಕ್ತೀನಿ. ಆಮೇಲೆ ಮಗುದು ಲೆಂತ ನೋಡಿಕೊಂಡು ನಾನು ಇದನ್ನ ಮಾಡ್ಕೋಬೇಕಾಗುತ್ತೆ. ಅದರದ್ದು ಬಾರ್ಡರ್ ಬಂದುಬಿಟ್ಟು ನಾನು ಬ್ಲೌಸಿಗೆ ನಾನು ತೊಗೋಬೇಕಾಗುತ್ತೆ. ಇವತ್ತು ನಾನು ನೋಡಿ 14 ನಿಮಿಷ ಆಗಿದೆ. ವಿಡಿಯೋ ಫಾಸ್ಟ್ ಮೋಷನಲ್ಲಿಟ್ಟೆ 14 ನಿಮಿಷ ಆಗಿದೆ. ನಾನಿನ್ನು ಬ್ಲೌಸ್ದು ಹ್ಯಾಡ್ ಮಾಡೋಕ್ಕೆ ಹೋದರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ ಸ್ಟಿಚ್ ಮಾಡುವಾಗ ಹೆಂಗೆ ಏನು ಅಂತ. ಹಂಗಾಗಿ ಇವಾಗ ನೋಡಿ ನಾನಿಲ್ಲಿ ಬ್ಲೌಸ್ದು ಬಟ್ಟೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇವಾಗ
ಬ್ಲೌಸ್ದು ಸಪ್ರೇಟ್ ವೀಡಿಯೋ ನೆಕ್ಸ್ಟಲ್ಲಿ ನಾನು ಬ್ಲೌಸ್ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ. ಈ ಸಲ ಫಸ್ಟಿಗೆ ನಾನು ನಿಮಗೆ ಲಂಗ ಹಾಕ್ಕೊಡ್ತಾಯಿದ್ದೆ. ಅಂದರೆ ಈ ಥರ ಲಂಗ ಎಲ್ಲರೂ ಸ್ಟಿಚ್ ಮಾಡ್ತಾರೆ, ಇದರಲ್ಲೇನು ಸ್ಪೆಷಾಲಿಟಿ ಐತೆ ಅಂದರೆ ನಾನೀಗ ಈ ಥರ ಮಧ್ಯ ಲೈನ್ ಎಲ್ಲ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡು ನಿಮಗೆ ಮಾಡಿ ತೋರಿಸಿದ್ದೀನಲ್ವ, ಈ ಥರ ಯಾರೂ ಮಾಡಿ ತೋರಿಸಲ್ಲ. ಮತ್ತು ನರಿಗೆ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ನಿಮಗೆ ಒಂದು ಚೂರು ಆ ಕಡೆ ಈ ಕಡೆ ಆಗೋಲ್ಲ. ಇವಾಗ ನೋಡಿ ಇಲ್ಲಿ ನಾನು ಅದಕ್ಕೆ ಪಟ್ಟಿ ಇಡ್ತಾ ಇದ್ದೀನಿ. ಪಟ್ಟಿಗೆ ನಾನು ಈ ಥರ ಮೇಲ್ಗಡೆದು ಇದು ಬರುತ್ತಲ್ವ ಬಾರ್ಡರ್ ಬಂದಿತ್ತಲ್ವ, ಆ ಬಾರ್ಡರ್ನ ನಾನು ಪಟ್ಟಿ ಪೀಸಾಗಿ ಜಾಯಿನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲ ಆ ಸೈಡು ಈ ಸೈಡು ಎರಡೂ ಸೈಡು ನಾನು ಇಲ್ಲಿ ಒಂದು 5 ಇಂಚ್ವರೆಗೂ ಈ ಥರ ನಾನು ಫೋಲ್ಡ್ನ ಮಾಡ್ಕೊತೀನಿ ಎರಡೂ ಸೈಡು. ಯಾಕೆ ಅಂದರೆ ಓಪನ್ ಬಿಡಬೇಕಲ್ವಾ, ಹಾಗಾಗಿ ನೋಡಿ ಕರೆಕ್ಟಾಗಿ ಈ ಥರ ನೀವು ಸ್ಟಿಚ್ ಮಾಡ್ತಾ ಹೋದರೆ ನಿಮಗೆ ಓವರ್ಲಾಕಿನ ಅವಶ್ಯಕತೆಯೇ ಇರಲ್ಲ. ನಿಮಗೆ ನೀವು ಆ ಥರ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಇದನ್ನು ಕೂಡ ಅಷ್ಟೇ ನೋಡಿ ನೀಟಾಗಿ ಒಂದು ಅಂದರೆ ನಮಗೆ ಇಷ್ಟೊಂದು ಅಗಲ ಬೇಡಲ್ವ, ಅದನ್ನೇ ನಾನು 2 ಲೇಯರಲ್ಲಿ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ನಮಗೆ ಸಾಕು, ಇದು ಹತ್ತತ್ರ ಒಂದು 5 ಇಂಚ್ ಇದೆ, ನಮಗೆ 2.5 ಇಂಚ್ ಬಂದರೆ ಸಾಕಾಗುತ್ತೆ. ಹಂಗಾಗಿ ಇವಾಗ ನೋಡಿ ನಾನು ಇವಾಗ ಕರೆಕ್ಟಾಗಿ ಈ ಥರ ಜಾಯಿನ್ನ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸ್ವಲ್ಪ ಈ ಥರ ನೋಡಿ ಸಣ್ಣದಾಗಿ ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಕಚ್ಚಾ ಬರುತ್ತಲ್ವ, ಹಾಗಾಗಿ ಸಣ್ಣದಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಯಾವ ಥರ ಡಿಸೈನರ್ ಬ್ಲೌಸ್ ಆಗಲಿ ಅಥವಾ ಈ ಥರ ಲೆಹೆಂಗಾಗಳಾಗಲಿ ಮಕ್ಕಳದು ಫ್ರಾಕ್ಗಳಾಗಲಿ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ನಾನು ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಖಂಡಿತವಾಗ್ಲೂ ಸ್ಟಿಚ್ನ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಹಾಲ್ ಬಟನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ, ನೀವು ಕೂಡ ವೀಡಿಯೋಸ್ನ ಮುಂಚಿತವಾಗಿ ನೋಡ್ಬೋದು. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಒಂದು 1/2 ಇಂಚ್ ಒಳಗಡೆ ಬಿಟ್ಬಿಡಿ. ನಿಮಗೆ ಜಾಸ್ತಿನೇ ಉದ್ದ ಆಗುತ್ತೆ ಅನ್ನಂಗಿದ್ರೆ ಬೇಕಾದ್ರೆ 1 ಇಂಚ್ವರೆಗೂ ಬಿಡಿ, ಏನೂ ಆಗಲ್ಲ. ಬೇಕಾದರೆ ಯಾವಾಗಾದರೂ ನೀವು ನಿಮಗೆ ಇದೆಲ್ಲ ಆದಾಗ ನೀವು ಕರೆಕ್ಟಾಗಿ ಬಿಚ್ಕೊಳ್ಬೋದು. ನೋಡಿ ಇವಾಗ ಒಂದು ಲೇಯರ್ ಆಯಿತು. ಇವಾಗ ಮತ್ತೆ ಈ ಥರ ಉಲ್ಟಾ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಈ ಥರ ಹಿಂಗೆ ನೀವೇನು ಸ್ಟಿಚ್ ಹಾಕಿದ್ದೀರಲ್ಲ ಸ್ಟಿಚ್ಚು ಕವರ್ ಆಗಬೇಕು. ನೋಡಿ ನಾನು ಇವಾಗ ಹಾಕ್ತಾಯಿದ್ದೀನಲ್ಲ ಈ ಥರ. ಈ ಪಟ್ಟಿನ ನೀವು ಬೇಕಾದರೆ ಒಂದು 3 ಇಂಚು, ಈಗ ನಾನು 5 ಇಂಚ್ ತೊಗೊಂಡು 2.5 ಇಂಚಿಗೆ ಡಿವೈಡ್ ಮಾಡ್ಕೊಂಡಿದ್ದಿಲ್ಲ, ನಿಮಗೆ ನೀವು 3 ಇಂಚ್ ತೊಗೊಂಡು ಬೇಕಾದರೆ ನಿಮಗೆ ಎಷ್ಟೆಷ್ಟು ಅಗಲ ಬೇಕು ಅಷ್ಟಷ್ಟು ಅಗಲ ನಾವು ಈ ಥರ ಪಟ್ಟಿನ ಕೊಟ್ಕೊಳ್ಬೋದು ಫ್ರೆಂಡ್ಸ್. ಕರೆಕ್ಟಾಗಿ ಈವನ್ನಾಗಿ ಸ್ಟಿಚ್ಚೆಲ್ಲೂ ಕೂಡ ಕಾಣಿಸ್ತಾ ಇರೋ ಥರ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ. ನಾವು ಹಾಕಿರೋ ಸೆಂಟ್ರಲ್ಲ ಸ್ಟಿಚ್ನೆಲ್ಲ ನೀವು ರಿಮೂವ್ ಮಾಡಬೇಕಾಗುತ್ತೆ. ಆದಷ್ಟು ನೀವು ಇದೆಲ್ಲ ಬಾಡಿ ಫಿಟ್ ನಾನು ಆಲ್ರೆಡಿ ಐರನ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಎರಡೂ ಸೈಡು ನೋಡಿ ನಾನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಾನು ಸ್ಟಿಚ್ ಹಾಕಿರೋದ್ರಿಂದ ಅಲ್ಲಿ ಸೆಂಟ್ರಲ್ಲಿ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ ನೋಡಿ. ಅಥವಾ ನೀವು ನಾರ್ಮಲಾಗಿ ಸ್ಟಿಚ್ ಹಾಕಿ ಓವರ್ಲಾಕು ಕೂಡ ಮಾಡ್ಬೋದು. ಯಾಕೆಂದರೆ ಈ ಬಟ್ಟೆಗಳು ಮಕ್ಕಳಿಗೆ ತುಂಬಾ ಚುಚ್ಚುತ್ತೆ ಒಳಗಡೆ, ಹಂಗಾಗಿ ಆದಷ್ಟು ನೀವು ಓವರ್ಲಾಕ್ ಮಾಡಿ. ಇಲ್ಲಾಂದರೆ ಈ ಥರ ಓವರ್ಲಾಕ್ ಮಿಷನ್ ಇಲ್ಲ ಅನ್ನೋರು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ನನ್ನ ಹತ್ರ ಓವರ್ಲಾಕ್ ಮಿಷನ್ ಇದೆ, ಬಟ್ ನಾನು ಇದೇ ಥರ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ಥರ ಸ್ಟಿಚ್ನ ಮಾಡಿದ್ದೀನಿ ನೋಡಿ. ಆದಷ್ಟು ನೀಟಾಗಿ 2 ಸ್ಟಿಚ್ನ ಹಾಕಿ ನಾನೊಂದು ಈಗ ಸ್ವಲ್ಪ ದಿನದಲ್ಲಿ ಒಂದು ಬ್ಲ್ಯಾಕ್ ಲೆಹೆಂಗಾ ಸ್ಟಿಚ್ ಮಾಡಿ ಕೊಟ್ಟೆ ಫ್ರೆಂಡ್ಸ್. ಅದನ್ನು ನಾನು ಎಷ್ಟೊಂದು ನಾನು ವೀಡಿಯೋಸ್ಗಳನ್ನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಇವಾಗ ನೋಡಿ ಈ ಥರ ಆಯಿತು ಫಿನಿಶಿಂಗು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಲಂಗ ಬ್ಲೌಸ್ದು ಲಂಗನ ವಿಡಿಯೋನ ಈ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಲುಕ್ಕು ಈ ಥರ ಬಂದಿದೆ. ಏನು ಅನ್ನಿಸ್ತು ಇದ್ರ ಬಗ್ಗೆ ಅನ್ನೋದನ್ನ ನೀವು ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತೀನಿ. ಆದಷ್ಟು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ನೆಕ್ಸ್ಟ್ ಇದ್ರ ಬ್ಲೌಸ್ ವೀಡಿಯೋನ ಅಪ್ಲೋಡ್ನ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.